ನಮಸ್ಕಾರ ಸ್ನೇಹಿತರೆ. ಊಹಿಸಿಕೊಳ್ಳಿ, ನಮ್ಮ ಬಾರ್ಡರ್ನಲ್ಲಿ ಕತ್ತಲು ಆವರಿಸಿದೆ. ನಮ್ಮ ಯೋಧರು ಕ್ಯಾಂಪ್ನಲ್ಲಿ ಅಲರ್ಟ್ ಆಗಿದ್ದಾರೆ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಸಾವಿರಾರು ಕಣಜದ ಹುಳುಗಳು ಒಟ್ಟಿಗೆ ಹಾರಿದಂತ ವಿಚಿತ್ರ ಶಬ್ದ. ಏನಾಗ್ತಿದೆ ಅಂತ ನಮ್ಮ ರೇಡಾರ್ ನೋಡುವಷ್ಟರಲ್ಲಿ ಆಕಾಶ ಪೂರ್ತಿ ಕಪ್ಪಗೆ ಕವರ್ ಆಗಿರುತ್ತೆ. ಕ್ಷಣಾರ್ಧದಲ್ಲಿ ನೂರಾರು ಚಿಕ್ಕ ಚಿಕ್ಕ ಬಾಂಬ್ಗಳು ನಮ್ಮ ಬಂಕರ್ಗಳ ಮೇಲೆ ಮಳೆಯಂತೆ ಸುರಿಯೋಕೆ ಶುರುವಾಗುತ್ತೆ. ಸ್ನೇಹಿತರೆ, ಇದು ಯಾವುದೋ ಸಿನಿಮಾದ ದೃಶ್ಯ ಅಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಯನ್ ಆರ್ಮಿ ರಿಯಲ್ ಆಗಿ ಫೇಸ್ ಮಾಡಬಹುದಾದ ಭಯಾನಕ ಸಿಚುಯೇಷನ್. ಹೌದು, ಚೀನಾ ಈಗ ಜಗತ್ತಿನ ಮುಂದೆ ತನ್ನ ಹೊಸ ರಕ್ಕಸ ವೆಪನ್ ಒಂದನ್ನ ರಿಲೀಸ್ ಮಾಡಿದೆ. ಅದರ ಹೆಸರೇ ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್. ಚೀನಾ ತನ್ನ ಮಿಲಿಟರಿ ಪವರ್ ಅನ್ನ ಜಗತ್ತಿಗೆ ತೋರಿಸೋಕೆ ಅಂತಾನೆ ಇದನ್ನ ಪಬ್ಲಿಕ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದೆ. ಇದರ ಪವರ್ ಎಷ್ಟಿದೆ ಅಂದ್ರೆ, ಕೇವಲ ಒಬ್ಬ ಆಪರೇಟರ್ ಒಂದೇ ಒಂದು ರಿಮೋಟ್ ಇಟ್ಕೊಂಡು ಬರೋಬ್ಬರಿ 96 ಡ್ರೋನ್ಗಳನ್ನು ಏಕಕಾಲಕ್ಕೆ ಆಪರೇಟ್ ಮಾಡ್ತಾನೆ. ಹಾಗಿದ್ರೆ ಬಾರ್ಡರ್ನಲ್ಲಿ ಚೀನಾ ಏನಾದರೂ ಈ ಅಟ್ಲಾಸ್ ಸಿಸ್ಟಮ್ ತಂದು ನಿಲ್ಲಿಸಿದ್ರೆ ನಮ್ಮ ಇಂಡಿಯಾಗೆ ಎಷ್ಟು ದೊಡ್ಡ ಡೇಂಜರ್. ಇದರ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ಭಾರತ ಇದಕ್ಕೆ ಕೌಂಟರ್ ಕೊಡಲು ಹೇಗೆ ರೆಡಿಯಾಗಿದೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಅಟ್ಲಾಸ್ ಹೊರತೆಗೆದ ಡ್ರ್ಯಾಗನ್ 5 ನಿಮಿಷದಲ್ಲಿ ಹಾರುತ್ತೆ 96 ಡ್ರೋನ್. ಸ್ನೇಹಿತರೆ, ಈ ಅಟ್ಲಾಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರೋದು ಚೀನಾದ ಅತಿ ದೊಡ್ಡ ಸ್ಟೇಟ್ ಓನ್ಡ್ ಡಿಫೆನ್ಸ್ ಕಂಪನಿ CETC, ಚೀನಾ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಗ್ರೂಪ್ ಕಾರ್ಪೊರೇಷನ್. ಇದೊಂಥರ ಚೀನಾದ ಮಿಲಿಟರಿಗೆ ಬ್ರೈನ್ ಇದ್ದ ಹಾಗೆ. ಅಂದ್ರೆ ಇದನ್ನ ಆಪರೇಟ್ ಮಾಡೋಕೆ ದೊಡ್ಡ ದೊಡ್ಡ ಏರ್ ಬೇಸ್ಗಳು ಬೇಕಿಲ್ಲ, ರನ್ವೇಗಳು ಬೇಕಿಲ್ಲ. ಇಲ್ಲಿ ಸ್ವಾರ್ಮ್ 2 ಅನ್ನೋ ದೊಡ್ಡ ಮಿಲಿಟರಿ ಟ್ರಕ್ ಇರುತ್ತೆ. ನೋಡೋಕೆ ಇದು ಸಾಮಾನ್ಯ ಟ್ರಕ್ ತರಹ ಕಾಣಿಸುತ್ತೆ, ಆದ್ರೆ ಇದರ ಹಿಂದೆ ಮಿಸೈಲ್ ಲಾಂಚರ್ ತರ ಬಾಕ್ಸ್ಗಳಿರ್ತವೆ. ಇಲ್ಲಿಂದಲೇ ಡ್ರೋನ್ಗಳು ಲಾಂಚ್ ಆಗ್ತವೆ. ಒಂದೊಂದು ಸ್ವಾರ್ಮ್ 2 ಟ್ರಕ್ ನಲ್ಲಿ ಬರೋಬ್ಬರಿ 48 ಫಿಕ್ಸ್ಡ್ ವಿಂಗ್ ಡ್ರೋನ್ಗಳನ್ನ ಫಿಟ್ ಮಾಡಲಾಗಿರುತ್ತೆ. ಇದರ ಲಾಂಚ್ ಸ್ಪೀಡ್ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಒಮ್ಮೆ ಕಮಾಂಡ್ ಕೊಟ್ರೆ ಸಾಕು, ಪ್ರತಿ 3 ಸೆಕೆಂಡ್ಗೆ ಒಂದರಂತೆ ಡ್ರೋನ್ ಈ ಟ್ರಕ್ನಿಂದ ನ್ಯೂಮ್ಯಾಟಿಕ್ ಪವರ್ ಬಳಸಿ ಆಕಾಶಕ್ಕೆ ಶೂಟ್ ಆಗುತ್ತೆ. ಒಮ್ಮೆ ಲೆಕ್ಕ ಹಾಕಿ ನೋಡಿ, ಕೇವಲ 300 ಸೆಕೆಂಡ್ ಅಂದ್ರೆ ಜಸ್ಟ್ 5 ನಿಮಿಷದಲ್ಲಿ ಬರೋಬ್ಬರಿ 96 ಡ್ರೋನ್ಗಳು ಆಕಾಶದಲ್ಲಿ ಯುದ್ಧಕ್ಕೆ ರೆಡಿ ಆಗಿರ್ತವೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಗಾಳಿಯಲ್ಲಿ ಒಂದು ಸಣ್ಣ ಸೈನ್ಯವೇ ಕ್ರಿಯೇಟ್ ಆಗುತ್ತೆ. ಇನ್ನು ಈ ಡ್ರೋನ್ಗಳು ಸುಮ್ಮನೆ ಹಾರಾಡಲ್ಲ. ಇವು ಶತ್ರುಗಳ ಲೊಕೇಶನ್ ಸ್ಕ್ಯಾನ್ ಮಾಡಬಲ್ಲವು, ಕಮ್ಯುನಿಕೇಶನ್ ರಿಲೇ ಮಾಡಬಲ್ಲವು. ಎಲ್ಲಕ್ಕಿಂತ ಮುಖ್ಯವಾಗಿ ಇವುಗಳನ್ನು ಕಾಮಿಕಾಜೆ ಅಂದ್ರೆ ಸೂಸೈಡ್ ಡ್ರೋನ್ಗಳ ತರಹ ಬಳಸಬಹುದು. ನೇರವಾಗಿ ಟಾರ್ಗೆಟ್ ಮೇಲೆ ಹೋಗಿ ಅಪ್ಪಳಿಸಿ ಸ್ಫೋಟಗೊಳ್ಳುವ ಶಕ್ತಿ ಇವುಗಳಿಗಿದೆ. ಒಂದನ್ನ ಹೊಡೆದ್ರೆ ಮತ್ತೊಂದು ರೆಡಿ. ಆಕಾಶದಲ್ಲಿ ಟರ್ಮಿನೇಟರ್ ಪಡೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಚೀನಾ ಬಳಿ ಆಲ್ರೆಡಿ ಇಂಥ ಡ್ರೋನ್ ಸ್ವಾರ್ಮ್ಗಳು ಇದ್ವಲ್ಲ, ಈಗೇನು ಹೊಸದು ಅಂತ. ಹೌದು, ಚೀನಾ ಬಳಿ ಜಿಯುಟಿಯಾನ್ ಅನ್ನೋ ಮದರ್ ಶಿಪ್ ಆಲ್ರೆಡಿ ಇದೆ. ಅಂದರೆ ಆಕಾಶದಲ್ಲಿ ಒಂದು ದೊಡ್ಡ ಡ್ರೋನ್ ಇರುತ್ತೆ. ಅದರ ಹೊಟ್ಟೆಯೊಳಗಿಂದ 100ರಿಂದ 150 ಸಣ್ಣ ಡ್ರೋನ್ಗಳು ರಿಲೀಸ್ ಆಗ್ತಿದ್ವು. ಆದರೆ ಅದರಲ್ಲಿ ಒಂದು ದೊಡ್ಡ ವೀಕ್ನೆಸ್ ಇತ್ತು. ಡಿಫೆನ್ಸ್ ಭಾಷೆಯಲ್ಲಿ ಇದನ್ನು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಂತಾರೆ. ನಮ್ಮ ಆರ್ಮಿ ಏನಾದರೂ ಆ ಮೇನ್ ಮದರ್ ಶಿಪ್ ಅನ್ನು ಹೊಡೆದುರುಳಿಸಿದ್ರೆ ಮಿಕ್ಕಿದ ಎಲ್ಲ ಚಿಕ್ಕ ಡ್ರೋನ್ಗಳು ಕನೆಕ್ಷನ್ ಕಟ್ ಆಗಿ ಕಂಟ್ರೋಲ್ ತಪ್ಪಿ ಕಸದ ಹಾಗೆ ಕೆಳಗೆ ಬೀಳ್ತಿದ್ವು. ಆದರೆ ಈ ಹೊಸ ಅಟ್ಲಾಸ್ ಸಿಸ್ಟಮ್ನಲ್ಲಿ ಆ ವೀಕ್ನೆಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ಮದರ್ಶಿಪ್ ಇಲ್ಲ. ಇಲ್ಲಿರೋದು ವಿಕೇಂದ್ರೀಕೃತ ಬುದ್ಧಿಮತ್ತೆ, ಅಂದ್ರೆ ಡಿಸೆಂಟ್ರಲೈಸ್ಡ್ AI. ಅಟ್ಲಾಸ್ ಡ್ರೋನ್ಗಳ ಅಲ್ಗರಿದಮ್ ಹೇಗಿದೆ ಅಂದ್ರೆ, ಪ್ರತಿಯೊಂದು ಡ್ರೋನ್ಗೂ ತನ್ನದೇ ಆದ ಒಂದು ಸ್ಮಾರ್ಟ್ ಬ್ರೈನ್ ಕೊಟ್ಟಿದ್ದಾರೆ. ನೀವು ಆಕಾಶದಲ್ಲಿ ಹಕ್ಕಿಗಳು ಗುಂಪಾಗಿ ಹಾರೋದನ್ನ ನೋಡಿರ್ಬೋದು. ಒಂದು ಹಕ್ಕಿ ದಿಕ್ಕು ಬದಲಿಸಿದ್ರೆ ಮಿಕ್ಕಿದ್ದೆಲ್ಲವೂ ಸೆಕೆಂಡ್ಸ್ನಲ್ಲಿ ದಿಕ್ಕು ಬದಲಿಸುತ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡೆಯಲ್ಲ. ಅಟ್ಲಾಸ್ ಕೆಲಸ ಮಾಡೋದು ಇದೇ ಟೆಕ್ನಿಕ್ನಲ್ಲಿ. ಇದನ್ನ ಸ್ವಾರ್ಮ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಗಾಳಿಯಲ್ಲಿ ಹಾರುವಾಗ ಇವು ಒಂದಕ್ಕೊಂದು ಕಂಟಿನ್ಯೂಸ್ ಆಗಿ ಡೇಟಾ ಶೇರ್ ಮಾಡ್ಕೊಳ್ತವೆ. ಒಂದು ವೇಳೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಈ ಗುಂಪಿನ 10 ಡ್ರೋನ್ಗಳನ್ನು ಹೊಡೆದುರುಳಿಸಿದರೂ ಉಳಿದ 86 ಡ್ರೋನ್ಗಳು ಕನ್ಫ್ಯೂಸ್ ಆಗಲ್ಲ. ಅವು ತಕ್ಷಣವೇ ತಮ್ಮ ಫಾರ್ಮೇಷನ್ ಅಡ್ಜಸ್ಟ್ ಮಾಡಿಕೊಂಡು ಟಾರ್ಗೆಟ್ ಕಡೆ ಮುನ್ನುಗ್ತವೆ. ಅಂದರೆ ಇವುಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡೋದು ಎದುರಾಳಿಗಳಿಗೆ ಒಂದು ದೊಡ್ಡ ನೈಟ್ ಮೇರ್.
ರೇಡಾರ್ ಬ್ಲೈಂಡ್ ಸಿಸ್ಟಮ್ ಜಾಮ್ ಶುರುವಾಯಿತು ಸ್ಯಾಚುರೇಷನ್ ಬೇಟೆ. ಈ ಅಟ್ಲಾಸ್ ಡ್ರೋನ್ಗಳ ನಿಜವಾದ ಆಟ ಶುರುವಾಗೋದೇ ಅಟ್ಯಾಕ್ ಮಾಡೋ ಟೈಮಲ್ಲಿ. ಚೀನಾ ಇದನ್ನ ಡೆವಲಪ್ ಮಾಡಿರೋದೇ ಒಂದು ಸ್ಪೆಷಲ್ ಸ್ಟ್ರಾಟಜಿಗಾಗಿ. ಅದನ್ನ ಮಿಲಿಟರಿ ಟರ್ಮಿನಾಲಜಿಯಲ್ಲಿ ಸ್ಯಾಚುರೇಷನ್ ಅಟ್ಯಾಕ್ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತಾ, ನಮ್ಮ ಬಳಿ ಎಷ್ಟೇ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಇಸ್ರೇಲ್ನ ಐರನ್ ಡೋಮ್ ತರಹದ ಸಿಸ್ಟಮ್ ಇರಬಹುದು, ಆದರೆ ಪ್ರತಿಯೊಂದು ರೇಡಾರ್ಗೂ ಒಂದೇ ಬಾರಿಗೆ ಇಂತಿಷ್ಟೇ ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡೋಕೆ ಅಂತ ಒಂದು ಮಿತಿ ಇರುತ್ತೆ. ಒಂದು ಸಿಸ್ಟಮ್ ಏಕಕಾಲಕ್ಕೆ 20 ಅಥವಾ 30 ಟಾರ್ಗೆಟ್ ಮೇಲೆ ಮಿಸೈಲ್ ಲಾಕ್ ಮಾಡಬಹುದು. ಆದರೆ ಈ ಅಟ್ಲಾಸ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ 100 ಡ್ರೋನ್ಗಳನ್ನ ಬೇರೆ ಬೇರೆ ಹೈಟ್ ನಲ್ಲಿ ಬೇರೆ ಬೇರೆ ಡೈರೆಕ್ಷನ್ ನಿಂದ ಒಟ್ಟಿಗೆ ನುಗ್ಗಿಸುತ್ತೆ. ಆಗ ನಮ್ಮ ರೇಡಾರ್ ಸಿಸ್ಟಮ್ನ ಸ್ಕ್ರೀನ್ ಪೂರ್ತಿಯಾಗಿ ಬ್ಲೈಂಡ್ ಆಗುತ್ತೆ, ಓವರ್ಲೋಡ್ ಆಗುತ್ತೆ. ಯಾವ ಡ್ರೋನ್ ಮೇಲೆ ಮಿಸೈಲ್ ಹೊಡಿಬೇಕು, ಯಾವುದು ಫೇಕ್ ಯಾವುದು ಒರಿಜಿನಲ್ ಅಂತ ರೇಡಾರ್ ಕನ್ಫ್ಯೂಸ್ ಆಗಿ ಸಿಸ್ಟಮ್ ಜಾಮ್ ಆಗುತ್ತೆ. ಇದನ್ನೇ ಚಾನ್ಸ್ ಆಗಿ ಬಳಸಿಕೊಂಡು ಈ ಡ್ರೋನ್ಗಳು ನೇರವಾಗಿ ಕಮಾಂಡ್ ಸೆಂಟರ್, ಟ್ಯಾಂಕ್ಗಳು ಅಥವಾ ರೇಡಾರ್ ಆಂಟೆನಾಗಳ ಮೇಲೆ ಅಪ್ಪಳಿಸಿ ಬ್ಲಾಸ್ಟ್ ಆಗ್ತವೆ. ಒಮ್ಮೆ ರೇಡಾರ್ ಸಿಸ್ಟಮ್ ಬ್ಲಾಸ್ಟ್ ಆಯಿತು ಅಂದರೆ ಶತ್ರುಗಳಿಗೆ ಆ ಜಾಗ ಕಂಪ್ಲೀಟ್ ಆಗಿ ಓಪನ್ ಆಕ್ಸೆಸ್ ಸಿಕ್ಕ ಹಾಗೆ. ಲಡಾಖ್ ಬಾರ್ಡರ್ಗೆ ಚೀನಾ ಟಾರ್ಗೆಟ್, 1000 ರು ಡ್ರೋನ್ಗೆ 2 ಕೋಟಿ ಮಿಸೈಲ್. ಇದೆಲ್ಲ ಕೇಳೋಕೆ ಯಾವುದೋ ಟೆಕ್ನಾಲಜಿ ಅಪ್ಡೇಟ್ ತರ ಕಾಣಬಹುದು. ಬೇರೆ ಯಾವುದೋ ದೇಶ ಇದನ್ನ ಡೆವಲಪ್ ಮಾಡಿದ್ರೆ ನಮಗೆ ಇಷ್ಟು ತಲೆನೋವು ಇರಲಿಲ್ಲ. ಆದರೆ ಇದನ್ನ ಮಾಡ್ತಿರೋದು ಯಾರು? ನಮ್ಮದೇ ಪಕ್ಕದ ಮನೆ ಶತ್ರು ಚೀನಾ. ಸೊ ಭಾರತಕ್ಕೆ ಇದು ನಿಜಕ್ಕೂ ಒಂದು ದೊಡ್ಡ ಎಚ್ಚರಿಕೆ ಗಂಟೆ. ಯಾಕೆ ಅಂತೀರಾ? ಹೇಳ್ತೀವಿ ಕೇಳಿ. ಸೆಪ್ಟೆಂಬರ್ 28, 2025 ಒಂದು ಘಟನೆ ನಡೆಯುತ್ತೆ. ಚೀನಾ ತನ್ನ ಟಿಬೆಟ್ ಪ್ರಾಂತ್ಯದ ನಗರಿ ಅನ್ನೋ ಜಾಗದಲ್ಲಿ ಒಂದು ಹೊಸ ಡ್ರೋನ್ ಟೆಸ್ಟಿಂಗ್ ಸೈಟ್ ಉದ್ಘಾಟನೆ ಮಾಡಿತು. ಇದು ಸಮುದ್ರ ಮಟ್ಟದಿಂದ ಬರೋಬ್ಬರಿ 4300 ಮೀಟರ್ ಎತ್ತರದಲ್ಲಿದೆ. ಶಾಕಿಂಗ್ ವಿಷಯ ಅಂದ್ರೆ ಈ ಜಾಗ ಇರೋದು ಎಲ್ಲಿ ಗೊತ್ತಾ? ನಮ್ಮ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಬಾರ್ಡರ್ ಬಳಿಯ ಶಿಕ್ವಾನ್ಹೆ ಇಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಸಾಮಾನ್ಯವಾಗಿ ಅಷ್ಟು ಎತ್ತರದಲ್ಲಿ ಗಾಳಿಯ ಒತ್ತಡ ಕಡಿಮೆ ಇರುತ್ತೆ, ಡ್ರೋನ್ಗಳು ಹಾರೋದು ತುಂಬಾ ಕಷ್ಟ. ಆದರೆ ಚೀನಾ ಅಲ್ಲಿ ಯಶಸ್ವಿಯಾಗಿ ಟೆಸ್ಟಿಂಗ್ಗಳನ್ನು ನಡೆಸಿದೆ. ಅಂದರೆ ಲಡಾಖ್ ಮತ್ತು ಅರುಣಾಚಲ ಪ್ರದೇಶದ ಬೆಟ್ಟ ಗುಡ್ಡಗಳಲ್ಲಿ -ಡಿಗ್ರಿ ಚಳಿಯಲ್ಲಿ ಡ್ರೋನ್ಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಚೀನಾ ಆಲ್ರೆಡಿ ಟೆಸ್ಟ್ ಮಾಡಿ ಪಾಸ್ ಆಗಿದೆ. ಅಟ್ಲಾಸ್ ಡ್ರೋನ್ಗಳು ಕಾಡು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ನುಸುಳಲು ಹೇಳಿ ಮಾಡಿಸಿದ ಹಾಗಿವೆ. ಇದಕ್ಕಿಂತ ದೊಡ್ಡ ಅಪಾಯ ಇನ್ನೊಂದಿದೆ, ಅದು ಎಕನಾಮಿಕ್ ವಾರ್ಫೇರ್ ಅಂದರೆ ಆರ್ಥಿಕ ಯುದ್ಧ. ಚೀನಾದ ಈ ಡ್ರೋನ್ಗಳ ತಯಾರಿಕಾ ವೆಚ್ಚ ತುಂಬಾನೇ ಕಡಿಮೆ. ಒಂದು ಡ್ರೋನ್ಗೆ ಕೆಲವೇ ಸಾವಿರಗಳು ಅಥವಾ ಲಕ್ಷಗಳು ಆಗಬಹುದು. ಆದರೆ ಇದನ್ನ ಹೊಡೆದುರುಳಿಸಲು ಭಾರತ ಯೂಸ್ ಮಾಡೋ ಆಕಾಶ್ ಏರ್ ಡಿಫೆನ್ಸ್ ಮಿಸೈಲ್ನ ಒಂದರ ಬೆಲೆ ಬರೋಬ್ಬರಿ 2.5 ಕೋಟಿ ರೂಪಾಯಿಗಳು. ಒಮ್ಮೆ ಯೋಚಿಸಿ, ಚೀನಾ ಏನಾದರೂ ತನ್ನ ಅಗ್ಗದ ಡ್ರೋನ್ಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಆಕಾಶಕ್ಕೆ ಬಿಟ್ಟರೆ ನಾವು ಕೋಟಿಗಟ್ಟಲೆ ಬೆಲೆ ಬಾಳೋ ಮಿಸೈಲ್ಗಳನ್ನು ಆ ಸಣ್ಣ ಡ್ರೋನ್ಗಳ ಮೇಲೆ ಫೈರ್ ಮಾಡಿ ವೇಸ್ಟ್ ಮಾಡಬೇಕಾಗತ್ತೆ. ಇದು ಯುದ್ಧದಲ್ಲಿ ಭಾರತವನ್ನು ಆರ್ಥಿಕವಾಗಿ ಬರಿದು ಮಾಡುವ ಚೀನಾದ ಕುತಂತ್ರ. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಭಾರತ ಸುಮ್ಮನೆ ಕೂರುತ್ತಾ? ಸುಟ್ಟು ಕರಗುತ್ತೆ ಚೀನಾ ಡ್ರೋನ್, ಡ್ರ್ಯಾಗನ್ಗೆ ಭಾರತ ಕೌಂಟರ್. ಇಷ್ಟೆಲ್ಲ ಟೆನ್ಷನ್ ಕೊಡ್ತಿರೋ ಚೀನಾದ ಅಟ್ಲಾಸ್ಗೆ ನಮ್ಮ ಬಳಿ ಮದ್ದು ಇಲ್ವಾ? ಖಂಡಿತ ಇದೆ ಸ್ನೇಹಿತರೆ. ಭಾರತ ಕೂಡ ಕೈಕಟ್ಟಿ ಕೂತಿಲ್ಲ. ನಮ್ಮ ಸೇನೆ ಮತ್ತು DRDO ಜೊತೆ ಸೇರಿ ಡ್ರ್ಯಾಗನ್ಗೆ ಭರ್ಜರಿ ಕೌಂಟರ್ ಕೊಡೋಕೆ ಆಲ್ರೆಡಿ ರೆಡಿಯಾಗಿವೆ. ಮೊದಲನೇದಾಗಿ ಭಾರತ ಕೇವಲ ಡಿಫೆನ್ಸ್ ಮಾತ್ರವಲ್ಲ, ಅಫೆನ್ಸ್ ಕೂಡ ರೆಡಿ ಮಾಡ್ತಿದೆ. ಆಲ್ಫಾ ಎಸ್ ಏರ್ ಲಾಂಚ್ಡ್ ಫ್ಲೆಕ್ಸಿಬಲ್ ಅಸೆಟ್ ಸ್ವಾಮ್ ಅನ್ನೋ ಪ್ರಾಜೆಕ್ಟ್ ಅಡಿಯಲ್ಲಿ ನಮ್ಮದೇ ಆದ ಸ್ವದೇಶಿ ಡ್ರೋನ್ ಸ್ವಾಮ್ ಸಿಸ್ಟಮ್ ರೆಡಿ ಆಗ್ತಿದೆ. ಇದು ಜಾಗ್ವಾರ್ ಫೈಟರ್ ಜೆಟ್ಗಳಿಂದ ಲಾಂಚ್ ಆಗುವ ಅತ್ಯಾಧುನಿಕ ಟೆಕ್ನಾಲಜಿ. ಇದೀಗ ಅದು ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಹಂತದಲ್ಲಿದೆ. ಎರಡನೇದಾಗಿ ಚೀನಾದ ಕಾಸ್ಟ್ ಪ್ರಾಬ್ಲಮ್ಗೆ ಭಾರತದ ಬಳಿ ಹೊಸ ಉತ್ತರವಿದೆ. ಅದು ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ DEW ಅಥವಾ ಲೇಸರ್ ಅಸ್ತ್ರಗಳು. ಕೋಟಿಗಟ್ಟಲೆ ಬೆಲೆಯ ಮಿಸೈಲ್ಗಳನ್ನು ಬಳಸೋ ಬದಲು ಶಕ್ತಿಶಾಲಿ ಲೇಸರ್ ಕಿರಣಗಳನ್ನು ಹಾಯಿಸಿ ಆಕಾಶದಲ್ಲೇ ಚೀನಾದ ಡ್ರೋನ್ಗಳನ್ನು ಸುಟ್ಟು ಹಾಕೋಕೆ ಭಾರ್ಗವಾಸ್ತ್ರ ಮತ್ತು ಕಾಳಿಯಂತಹ ಪ್ರಾಜೆಕ್ಟ್ಗಳು ಡೆವಲಪ್ ಆಗ್ತಿವೆ. ಲೇಸರ್ ವೆಪನ್ಗೆ ಒಂದು ಬಾರಿ ಫೈರ್ ಮಾಡೋಕೆ ಆಗೋ ಖರ್ಚು
ಕೇವಲ ನೂರಾರು ರೂಪಾಯಿಗಳು ಮಾತ್ರ. ಇತ್ತೀಚೆಗಷ್ಟೇ ನಮ್ಮ DRDO D4 ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಯಶಸ್ವಿಯಾಗಿ ಬಳಸಿದೆ. ಇದು ಶತ್ರು ಡ್ರೋನ್ಗಳ ರೇಡಿಯೋ ಫ್ರೀಕ್ವೆನ್ಸಿಯನ್ನ ಜಾಮ್ ಮಾಡಿ ಅವುಗಳನ್ನು ಹೈಜಾಕ್ ಮಾಡಿ ಕೆಳಗೆ ಬೀಳಿಸುತ್ತೆ. ಇನ್ನು ಬಜೆಟ್ ವಿಚಾರದಲ್ಲೂ ಭಾರತ ಸರ್ಕಾರ ಹಿಂದೆಟು ಹಾಕಿಲ್ಲ. ಇನ್ನೋವೇಷನ್ಗಾಗಿ IDEX ಬಜೆಟ್ ಅನ್ನ 449 ಕೋಟಿಗೆ ಏರಿಕೆ ಮಾಡಲಾಗಿದೆ. ಡ್ರೋನ್ ಮತ್ತು ಕೌಂಟರ್ ಡ್ರೋನ್ ಡೆವಲಪ್ಮೆಂಟ್ಗಾಗಿ ಬರೋಬ್ಬರಿ 40,695 ಕೋಟಿ ರೂಪಾಯಿ ವೆಚ್ಚದ 25 ಸ್ಕೀಮ್ಗಳಿಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ. ಫೈನಲ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಯುದ್ಧಗಳು ಕೇವಲ ಗನ್ ಮತ್ತು ಟ್ಯಾಂಕ್ಗಳನ್ನು ಹಿಡಿದು ಬಾರ್ಡರ್ನಲ್ಲಿ ಮಾಡೋ ತರಹ ಇರಲ್ಲ. ಇನ್ನು ಮುಂದೆ ರಿಮೋಟ್ ಕಂಟ್ರೋಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇಂಥ ಡ್ರೋನ್ ಸ್ವಾಮ್ಗಳೇ ಯುದ್ಧದ ಹಣೆಬರಹವನ್ನ ಡಿಸೈಡ್ ಮಾಡ್ತವೆ. ಟೆಕ್ನಾಲಜಿಯೇ ಹೊಸ ಯುದ್ಧ ಭೂಮಿ. ಚೀನಾದ ಈ ಅಟ್ಲಾಸ್ ಡ್ರೋನ್ ನಮ್ಮ ದೇಶಕ್ಕೆ ಒಂದು ದೊಡ್ಡ ಅಲಾರಾಮ್. ನಾವು ನಮ್ಮ ಟೆಕ್ನಾಲಜಿಯನ್ನ ಇನ್ನಷ್ಟು ಫಾಸ್ಟ್ ಆಗಿ ಡೆವಲಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ? ಚೀನಾದ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಭಾರತ ತನ್ನದೇ ಆದ ಸ್ವದೇಶಿ ಟೆಕ್ನಾಲಜಿಯಿಂದ ಕೌಂಟರ್ ಮಾಡುತ್ತಾ? ನಿಮ್ಮ ಒಪಿನಿಯನ್ ಏನು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆ ನಮಗೆ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜೈ ಹಿಂದ್.